ನೀರಿಗಾಗಿ ದಿನನಿತ್ಯ ಪಾಪ ಜನ ದೂರ ದೂರ ಹಳ್ಳಕ್ಕೆ ಬಾವಿಗಳಿಗೆ ಹೋಗಿ ನಿಂತಿರ್ತಾರೆ, ನೀರು ಸಿಗ್ತಾ ಇಲ್ಲ. ಕೆಲವು ಕಡೆ ಸಮಸ್ಯೆ ಬಗೆಹರಿಸ್ಬೋದು, ಅದು ದುಡ್ಡಿಲ್ಲ. ಪೈಪ್ಲೈನ್ ಹಾಕಬೇಕಾಗುತ್ತೆ, 20,000, 40,000, 30,000. ಆಮೇಲೆ ಜಮೀನು ಮಾಲಕರಿಗೆ ದುಡ್ಡು ಕೊಟ್ಟು ನಿಂತಿರಬೇಕಾಗ್ತದೆ. ಹಾಗೆ ಪಂಚಾಯತಿಗಳಲ್ಲಿ ಕೂಡ ದುಡ್ಡಿಲ್ಲ. ಒಂದು ಪಂಚಾಯತಿಗಳಿಗೆ ನೀವು ದುಡ್ಡು ಕೊಡಬೇಕು, ಕಂಟಿನ್ಯೂನ್ಸಿ ಫಂಡು. ಎರಡನೇದು ಮ್ಯಾನೇಜ್ಮೆಂಟ್ ಡ್ಯಾಮ್ನಿಂದ 2 TMC ನೀರು. ಇದು ತಾತ್ಕಾಲಿಕ ಪರಿಹಾರ. ನಾನು ಯಾವತ್ತೂ ಹೇಳ್ಕೊಳ್ತಿದ್ದೀನಿ, ಅಂತರ್ಜಲ ಮಟ್ಟ ಎಲ್ಲಿವರೆಗೆ ಹೆಚ್ಚಿಗೆ ಮಾಡೋದಿಲ್ಲ ಅಲ್ಲಿವರೆಗೆ ಸಮಸ್ಯೆ ಬಗೆಹರಿಲ್ಲ. ಅದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾರೆ. ಈಗ ಹಳೆ ಮೈಸೂರಿನಲ್ಲಿ ಮಹಾರಾಜರ ಕಾಲಕ್ಕೆ ಕೆಲವು ಕೆರೆಗಳಾಗಿದೆ, ನಮ್ಮ ಭಾಗದಲ್ಲಿ ಕೆರೆಗಳಿಲ್ಲ. ಅರ್ಗೇರವನ್ನು ಬಿಟ್ಟರೆ ಬೇರೆ ಎಲ್ಲಿ ಕೂಡ ಕೆರೆಗಳಿಲ್ಲ. ನಮ್ಮ ಕ್ಷೇತ್ರದಲ್ಲಿ 32 ಕೆರೆಗಳಿವೆ. ಪ್ರತಿ ಹಳ್ಳಿಗೆ ಒಂದು 2-3 ಕೆರೆಗಳು ಬೇಕು. ಅದಕ್ಕೆ ಜಮೀನು ಕೂಡ ಯಾರು ಬರ್ತಾ ಇಲ್ಲ. ಆಮೇಲೆ ಸಿರ್ಪುರ ಮಾದರಿ ಅಂತರ್ಜಲ ಹೆಚ್ಚಿಕೊಳ್ಳುವಂಥ ಮನವಿ ತಗೊಂಡಿದ್ದೀವಿ. ಇದು ಭಾಳ ಯಶಸ್ವಿ. ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಇಲ್ಲಿ ಸಿದ್ದರಾಮಯ್ಯ ಕಳೆದ ಸಲ ಮುಖ್ಯಮಂತ್ರಿ 20 ಕೋಟಿ ಕೊಟ್ಟಿದ್ರು. ಮತ್ತೆ ಕಳೆದ ವರ್ಷ 50 ಕೋಟಿ ಕೊಟ್ಟರು. ನೀವು 100 ಕೋಟಿ ಕೇಳಿದ್ದೀವಿ ಕನಿಷ್ಠ. ಅದು ನೋಡಿದ್ರೆ ಸಾವಿರಾರು ಕೋಟಿ ಬೇಕಾಗ್ತದೆ. ಅಂತರ್ಜಲ ಹೆಚ್ಚಿಗೆ ಮಾಡದೆ ಇದು ಪರಿಣಾಮ ಏನಾಗಿದೆ ಅಂದರೆ, ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ಹೈನುಗಾರಿಕೆ ಕಡೆ ಮಾಡ್ತದೆ. ಮತ್ತು ಕೃಷಿಗಂತೂ ಭಾಳ ದೊಡ್ಡ ಹೊಡೆತ ಇದೆ. ಆ ಕಾರಣಕ್ಕಾಗಿ ನಾನು ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ, ಆದಷ್ಟು ಬೇಗನೆ 2 TMC ನೀರು ಬಿಡಬೇಕು ಮತ್ತು ಪಂಚಾಯತ್ಗಳಿಗೆ ಬೇಕಾದಷ್ಟು ಹಣವನ್ನು ಒದಗಿಸುವಂತೆ ನೋಡಬೇಕು. ಪತ್ರಿಕಾಗೋಷ್ಠಿಯ ಉದ್ದೇಶ ಕಳೆದ ವರ್ಷ ಮೇನಲ್ಲಿ ಮಳೆ ಬಂದು ಹಳ್ಳಗಳು, ಕೆರೆಗಳು, ಬಾವಿಗಳು ತುಂಬಿಕೊಂಡಿದೆ. ಈ ಸಲ ನೀರು ಸಮಸ್ಯೆ ಅಷ್ಟು ಆಗಲಿಕ್ಕಿಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಈಗ ಅಂತರ್ಜಲ ನೀರಿನ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ. ಆದರೆ ಈ ವರ್ಷ ಫೆಬ್ರವರಿಯಲ್ಲೇ ನಮಗೆ ಸಮಸ್ಯೆ ಪ್ರಾರಂಭ ಆಯಿತು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ನ ಯಾವ ಮನೆ ಮಾಡ್ಕೊಂಡು ಬಂದಿದೆ. ಈಗ ಅತ್ಯಂತ ಗಂಭೀರ ಸಮಸ್ಯೆ ಉದ್ಭವವಾಗಿದೆ. ಪಂಚಾಯತ್ಗಳಲ್ಲಿ ದುಡ್ಡಿಲ್ಲ. ಆಮೇಲೆ ಪಂಚಾಯತ್ಗಳಲ್ಲಿ ಪ್ರತಿನಿಧಿಗಳು ಯಾರೂ ಗೆದ್ದಿಲ್ಲ. ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ. ಜನಪ್ರತಿನಿಧಿಗಳು ಕೆಳಮಟ್ಟದಲ್ಲಿ ಯಾರೂ ಇಲ್ಲ. ಕೆಳಮಟ್ಟದಲ್ಲಿ ಜನಪ್ರತಿನಿಧಿಗಳು ಇದ್ದರೆ ಅಲ್ಲಿ ಸಮಸ್ಯೆಗಳನ್ನು ಅವರು ಎತ್ತಿ ಹೇಳ್ತಾ ಇದ್ರು ಮತ್ತು ನಾವೆಲ್ಲ ಕೋರ್ಟ್ ಮಾಡಿ ಪರಿಹಾರ ಮಾಡ್ತಾಯಿದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅನೇಕ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಆದರೂ ಕೂಡ ಕುಡಿಯೋಗಳು ಸರಿಯಾಗಿ ಹೋಗಲ್ಲ, ಅದು ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳಲ್ಲ, ಸಮಸ್ಯೆ ಬಗೆಹರಿಸಲ್ಲ. ಎಷ್ಟೋ ಸಲ ನಾನೇ ಫೋನ್ ಮಾಡಿ PDOಗಳು ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ. ಮೊನ್ನೆ ಜಿಲ್ಲಾ ಸಚಿವರು ಸಭೆಯಲ್ಲಿ ಮಾತಾಡ್ತಿದ್ರು, ನಮಗೆ PDOಗಳು ಸಿಗಲ್ಲ ಅಂದರೆ ಪಾಪ ನಮ್ಮ ಊರಿನ ಹಳ್ಳಿ ಜನರಿಗೆ ಅನಿಸಿದ್ದಾರೆ. ದಿನದಿನಕ್ಕೆ ಬಿಸಿಲು ಜಾಸ್ತಿನೇ ಆಗ್ತಾ ಇದೆ. ಹವಾಮಾನ ವರದಿ ಪ್ರಕಾರ ಈ ವರ್ಷ ಇನ್ನೂ ಹೆಚ್ಚು ಬಿಸಿಲು ಬರ್ಬೋದು ಮೇನಲ್ಲಿ ಅಂತ ಸೂಚನೆ ಇದೆ. ತಕ್ಷಣ ಕುಡಿಯ ನೀರಿನ ಸಮಸ್ಯೆ ಬಗ್ಗೆ ಮೊನ್ನೆ ರಾಜ್ಯ ಸರ್ಕಾರದವರು ಚರ್ಚೆ ಮಾಡಿದ್ದಾರೆ. ಇವತ್ತು 45 ಕೋಟಿ ರೂಪಾಯಿ ಬೇಡಿಕೆ ಇರೋದು ಜಾಸ್ತಿ ಇದೆ. ನನ್ನ ಕ್ಷೇತ್ರದ್ದೇ ಕ್ರಿಯಾಗಿ ಮಾಡಿದೆ ಕಾಸರಗೋಡು. ನನ್ನ ಕ್ಷೇತ್ರದ್ದೇ ಸುಮಾರು 4,32,00,000 ಬೇಡಿಕೆ ಇದೆ.
ಪಂಚಾಯತ್ಗಳಲ್ಲಂತೂ ದುಡ್ಡಿಲ್ಲ. ಸರ್ಕಾರ ದುಡ್ಡಿದೆ ಅಂತ ಹೇಳ್ತದೆ. ಕಂಟಿಜೆನ್ಸಿ ಫಂಡಲ್ಲಿ ದುಡ್ಡು ಕೊಡಬೇಕು ಅಂತ ನಾನು ಕೇಳಿದ್ದೀನಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ. ಒಟ್ಟು 36 ಪಂಚಾಯತ್ಗಳು ನೆನಪಿರ್ತದೆ. ಇನ್ನು 3-4 ಪಂಚಾಯತ್ಗಳಲ್ಲಿ ದುಡ್ಡಿದೆ, ಸ್ವಲ್ಪ ದುಡ್ಡಿದೆ. ಉಳಿದ ಪಂಚಾಯತ್ಗಳಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಹೀಗಿರುವಾಗ ಕಂಟಿಜೆನ್ಸಿ ದುಡ್ಡು ಕೊಡದೆ ಹೋಗಿದ್ರೆ ಗ್ರಾಮ ಪಂಚಾಯತಿಗಳು ಮತ್ತು ನಮ್ಮ ಅಧಿಕಾರಿಗಳು ಸಾಧ್ಯ. ಇದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ ಬೇಡಿಕೆಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ಮೊನ್ನೆ ಮೀಟಿಂಗ್ ಆಯ್ತಲ್ಲ ಬಿಜೆಪಿ ಚಿತ್ತಾಪುರಕ್ಕೆ ಹೋಗಿ ಮೀಟಿಂಗ್ ಮಾಡೋದು. ಅದಕ್ಕೆ ನಾನೊಂದು ದಾರಿ ಹುಡುಕಿದ್ದೀನಿ. ಈಗ ಭೀಮಾನಲ್ಲಿ ಕೂಡ ನೀರಿಲ್ಲ, ಭೀಮಾನಲ್ಲಿ ಕೂಡ ಬತ್ತಿ ಹೋಗಿಲ್ಲ. ಅವರು ಮೇಲೆ ನೀರು ಬಿಟ್ಟರೆ ಮಾತ್ರ ನಮ್ಮ ನೀರು ಬರ್ತದೆ ಉಜಿನಿಯಿಂದ. ಅವ್ರು ಬಿಡ್ತಾರೋ ಗೊತ್ತಿಲ್ಲ, ಬೇರೆ ಸರ್ಕಾರ ಇದೆ, ರಾಜ್ಯದ ಸರ್ಕಾರ. ಅದಕ್ಕೆ ನಾರಾಯಣಪುರ ಡ್ಯಾಮಿಂದ ಇಂಡಿ ಕೆನಲ್ ಮುಖಾಂತರ ನೀರು ಬಿಟ್ಟರೆ ಇಂಡಿ, ಆಲ್ಮೇಲ, ಅಫ್ಜಲ್ಪುರ, ದೇವರಿಗೆ ಮತ್ತು ಕಲಬುರಗಿ ತಾಲೂಕು ಅಂತಲೇ ಹಳಮೆಟ್ಟು ತಾಲೂಕಿಗೂ ಕೂಡ ನದಿ ದಂಡೆಯಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಕುಡಿದ ನೀರಿನ ಸಮಸ್ಯೆ ಸ್ವಲ್ಪ ಪರಿಹಾರ ಸಿಗಬಹುದು. ಅದಕ್ಕೆ ರಾಜ್ಯಗಳು ಸಂಬಂಧಪಟ್ಟ ಮುಖ್ಯಮಂತ್ರಿ ಮತ್ತು ನಮ್ಮ ನೀರಾವರಿ ಮಂತ್ರಿಗಳಾದ KCM ಡಿ.ಕೆ. ಶಿವಕುಮಾರ್ ಕೂಡ ಕರೆದುಕೊಂಡಿದ್ದೀನಿ. ತಕ್ಷಣ 2 TMC ನೀರನ್ನು ನೀವು ಬಿಟ್ಟರೆ ಒಂದು ತಾತ್ಕಾಲಿಕ ಪರಿಹಾರ ಸಮಸ್ಯೆ ಇಟ್ಕೊಂಡು ಸಾಧ್ಯತೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿದ್ದೇನೆ.